ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮನ್ನು ನನ್ನ ಇವತ್ತಿನ ಒಂದು ಹೊಸ ರೆಸಿಪಿ ಜೊತೆ ವೆಲ್ಕಮ್ ಮಾಡ್ತಾ ಹೇಳ್ತಾ ಇದ್ದೀನಿ. ಇವತ್ತಿನ ಹೊಸ ರೆಸಿಪಿ ಏನಂತ ಹೇಳಿದ್ರೆ ಗಾರ್ಲಿಕ್ ರೈಸ್, ಬೆಳ್ಳುಳ್ಳಿ ಅನ್ನ. ಈ ಅನ್ನ ಕೊಲೆಸ್ಟ್ರಾಲ್ ಇದ್ದವರಿಗೆ ತುಂಬ ಆರೋಗ್ಯಕರವಾದ ಅನ್ನ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನೀವೊಂದು ಇದನ್ನು 3 ತಿಂಗಳು ಟ್ರೈ ಮಾಡಿ ನೋಡಿ. ವಾರದಲ್ಲಿ 3 ದಿನ ಇದನ್ನು ಅನ್ನ ತಿನ್ಬೋದು. ಈ ಅನ್ನ ನಿಮಗೆ ಯಾವ ಜೊತೆ ಬೇಕಾದರೂ ಪಲ್ಯ, ಏನಾದರೂ ಕುರ್ಮ, ಗೊಜ್ಜು ಏನೇ ಇದ್ದರೂ ಕೂಡ ಇದನ್ನು ಏನು ಇಲ್ಲದಕ್ಕೂ ಒಂದು ಬೀಟ್ರೂಟ್ ಸ್ಯಾಲೆಡ್ ಕೂಡ ಮಾಡಿದರೆ, ರೈತಾ ಸ್ಯಾಲೆಡ್ ಅದ್ರ ಜೊತೆ ಸಹ ತಿನ್ಕೋಬೋದು. ಸೊ ಅದನ್ನು ಮಾಡಲಿಕ್ಕೆ ನಾನು ಆಲ್ರೆಡಿ ರೆಡಿ ಹಾಕಿದ್ದೀನಿ. ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾನು ಸ್ವಲ್ಪ ತುಪ್ಪನ ಹಾಕಿದ್ದೀನಿ, ಅಂದರೆ ಬಟ್ಟರ್ 1 ಟೀ ಸ್ಪೂನ್ ಬಟ್ಟರ್ ಹಾಕಿ ಅದರಲ್ಲಿ ನಾನೀಗ ಈ ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿನ 1 ಮುಷ್ಟಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಹಾಕ್ತಾ ಬರುವಾಗ ಅದನ್ನು ಫ್ರೈ ಮಾಡ್ಕೋಬೇಕು, ಆಗುವ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಒಳ್ಳೆ ಡ್ರೈನ್ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇದೇ ನಾನ್ ಸ್ಟಿಕ್ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಯಾವುದಾದ್ರೂ ರಿಫೈನ್ಡ್ ಆಯಿಲ್ ನೀವು ಯೂಸ್ ಮಾಡುವಂಥದ್ದು ಹಾಕ್ಕೊಳ್ಳಿ. ಓಕೆ, ಈಗ ಅದಕ್ಕೆ 3 ಚಕ್ಕೆ ಪೀಸ್ ಹಾಕ್ಕೊಳ್ತಾ ಇದ್ದೀನಿ, 5 ಲವಂಗ. ಓಕೆ, ಲವಂಗ, 1 ಸ್ಟಾರ್ ಅನಿ, 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಬರುವಾಗ ನಾವು ತೊಳೆದಿಟ್ಟ ಅಕ್ಕಿಯನ್ನು, ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ, ಈ ತೊಳೆದಿಟ್ಟ ಅಕ್ಕಿಯನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ಈ ಅಕ್ಕಿನ ನಾವು ಸ್ವಲ್ಪ ಈ ಏನು ತುಪ್ಪ ಎಣ್ಣೆ ಮಿಕ್ಸ್ ಉಂಟಲ್ಲ ಅದರಲ್ಲಿ 1-2 ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದರೆ ಸ್ವಲ್ಪ ಅದು ನೀರಿನ ಅಂಶ ಡ್ರೈ ಆಗಲಿ, ಅಕ್ಕಿ ತೊಳೆದಿದ್ದ ನೀರಿನ ಅಂಶ ಉಂಟಲ್ಲ ಅದು ಸ್ವಲ್ಪ ಡ್ರೈ ಆಗಲಿ. ಇದು ಫ್ರೈ ಆಗ್ತಾ ಬರುವಾಗ ನಾವು ಇದಕ್ಕೆ, ನಾನು ಪುಲಾವ್ ಆಗಲಿ ಬಿರಿಯಾನಿ ಆಗಲಿ ಏನೇ ಮಾಡುವಾಗ ಉಂಟಲ್ಲ ನೀರನ್ನು ಸಪ್ರೇಟ್ ಕುದಿಸ್ತಾರೆ. ಯಾಕೆಂದರೆ ಅದು ಅನ್ನ ಯಾವಾಗಲೂ ಒಳ್ಳೊಳ್ಳೆ ಆಗಿ ಉದುರಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ನಾನು ಇಲ್ಲಿ ಬಿಸಿ ನೀರು, ಕುದಿಯೋ ನೀರು ಉಂಟಲ್ಲ, ನಾನು 2 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ 4 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಒಳ್ಳೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿ ಬರುವಾಗ ನಾವು ಇದರ ಲಿಡ್ಡನ್ನು ಮುಚ್ಚಿ ಇಡೋಣ. ಇದರ ಉಪ್ಪು ಸ್ವಲ್ಪ ನೋಡ್ತಾನೆ, ಅನ್ನಕ್ಕೆ ಉಪ್ಪೆಲ್ಲ ಸರಿ ಇದೆ. ಕುದಿ ಬರುವಾಗ ಮುಚ್ಚಿ ಇಡೋಣ. ಕುದಿ ಬರ್ತಾಯಿದೆ, ಈಗ ಮುಚ್ಚಿ ಇಡೋಣ. ಇದು 70% ಆಗುವ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಡೋಣ. ಸೊ ಈಗ 70% ಆಗ್ತಾ ಬಂದಿದೆ, ನೋಡ್ಬೋದು. ಇನ್ನು ಸ್ವಲ್ಪ ಆಗಲಿಕ್ಕೆ ಇರುವಾಗ ಈಗ ನಾವು ಇದಕ್ಕೆ ಫ್ರೈಡ್ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಓಕೆ, ಅದರ ಜೊತೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಲೈಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಬೆಂಕಿ ಬಂದ್ ಮಾಡೋಣ. ಈಗ ಬೆಂಕಿ ಬಂದ್ ಮಾಡೋಣ. ಸೊ ಇವತ್ತಿನ ನಮ್ಮ ಗಾರ್ಲಿಕ್ ರೈಸ್ ರೆಡಿಯಾಗಿದೆ. ಐ ಹೋಪ್ ಈ ಅನ್ನ ನಿಮಗೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.